ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅಂಥೇಳಿ ವಿಪಕ್ಷಗಳು ಆರೋಪದ ಮೇಲೆ ಆರೋಪವನ್ನು ಮಾಡ್ತಾನೆ ಇದ್ವು. ವಿಪಕ್ಷಗಳು ಹೇಳೋದಕ್ಕೂ ಆಡಳಿತ ಪಕ್ಷ ನಡ್ಕೊಳ್ಳೋದಕ್ಕೂ ಸರಿ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಅವಧಿಯಲ್ಲಿ ಸ್ಥಾಪಿಸಿದಂತಹ ನೂತನ ವಿವಿಗಳಿಗೆ ಬೀಗ. 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿವಿಗಳನ್ನು ಮುಚ್ಚುವಂತಹ ಸಾಧ್ಯತೆ ಇದೆಯಂತೆ. ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯ ಉಪಸಮಿತಿ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿವಿ ಕುಲಪತಿಗಳಿಗೆ ವಾಹನವನ್ನು ಖರೀದಿಸಲು ಹಣಕಾಸಿನ ಕೊರತೆಯಂತೆ. ಹೊಸ ವಿವಿಯನ್ನು ನಡೆಸಲು ದೊಡ್ಡ ಮೊತ್ತದ ಹಣವನ್ನು ಕೊಡಬೇಕಿದೆ ಸರ್ಕಾರ. ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮತ್ತು ನಿರ್ವಹಣೆಗಂತಲೇ 342 ಕೋಟಿ ರೂಪಾಯಿ ಅಗತ್ಯವಿದೆ. ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಬೇಕಿರೋದು 100-200 ಎಕರೆ ಜಮೀನು. ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಂಡ್ಯ ಯೂನಿವರ್ಸಿಟಿಗಳಿಗೆ ಬಹುತೇಕ ಬೀಗ ಬೀಳುವಂತಹ ಸಾಧ್ಯತೆ ಇದೆ. ಸರ್ಕಾರದ ನಡೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನೋದಕ್ಕೆ ಮತ್ತಷ್ಟು ಮಗದಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೋಸ್ಕರ ಸರ್ಕಾರ ಪ್ರತಿ ವರ್ಷ 50,000 ಕೋಟಿ ರೂಪಾಯಿಯನ್ನು ವ್ಯಯಿಸ್ತಾ ಇದೆ. ಅಭಿವೃದ್ಧಿಗಳಿಗೆ ದುಡ್ಡಿಲ್ಲ ಅಂಥೇಳಿ ಶಾಸಕರು ಅಸಮಾಧಾನವರಾಗ್ತಿದ್ದಾರೆ. ಮತ್ತೊಂದು ಕಡೆ ಈ ರೀತಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ಹಂತಕ್ಕೆ ಸರ್ಕಾರ ಬಂದಿದೆ. ಸಹಜವಾಗಿ ಇವೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಪಂಚ ಗ್ಯಾರಂಟಿಗಳಿಗೆ ದುಡ್ಡನ್ನು ವ್ಯಯಿಸಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ, ಹಾಗಾಗಿಯೇ ಈ ರೀತಿಯ ಯೂನಿವರ್ಸಿಟಿಗಳನ್ನು ಮುಚ್ಚಲಾಗ್ತಾ ಇದೆ ಅನ್ನುವಂತಹ ಮಾತು. ಬಟ್ ಸರ್ಕಾರ ಇಲ್ಲಿಯವರೆಗೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಈ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದಕ್ಕೆ ಕಾರಣ ಏನು? ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಹೇಳಿ. ಪ್ರೇಮ್, ಪ್ರಮುಖವಾಗಿ 10 ವಿಶ್ವವಿದ್ಯಾಲಯಗಳನ್ನ ಹಿಂದಿನ ಬಿಜೆಪಿ ಸರ್ಕಾರ ಕಡೆಗಳಿಗೆ ಘೋಷಣೆ ಮಾಡಿತ್ತು. ಆದರೆ ಸೂಕ್ತವಾದ ಜಾಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವುದು ಕೂಡ ಆಗಿರಲಿಲ್ಲ ಅನ್ನುವಂಥದ್ದು. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಥಾವತ್ತಾಗಿ ಅದು ಮುಂದುವರೆದಿದೆ ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾಗಿ 10 ಪೈಕಿ 9 ಮುಚ್ಚುವ ವಿಚಾರದಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಉಪಸಮಿತಿಯ ಸಭೆಯಲ್ಲಿ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಆ ಚರ್ಚೆಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಶಿಫಾರಸಿನ ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರೆ ಮಾತ್ರ ಮುಚ್ಚಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಆರ್ಥಿಕವಾಗಿ ಒಂದಷ್ಟು ಪುನಶ್ಚೇತನಕ್ಕೆ ಏನಾದರೂ ಸರ್ಕಾರ ಮನಸ್ಸು ಮಾಡಿದ್ರೆ ಅದು ಬೇರೆ ತಿರುವನ್ನು ಪಡಿಬಹುದು. ಆದರೆ ಸದ್ಯಕ್ಕೆ ಚರ್ಚೆ ಆಗಿರುವಂಥ ವಿಚಾರ ಮತ್ತು ಅದು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಕೂಡ. ಹಾಗಾಗಿ ಆ ಒಂದು 9 ವಿಶ್ವವಿದ್ಯಾಲಯಗಳ ವಿಚಾರದಲ್ಲಿ ಏನಾದರೂ ಮುಚ್ಚುವ ಅನಿವಾರ್ಯತೆ ಸೃಷ್ಟಿಯಾಯಿತು ಅಂದರೆ ಅದಕ್ಕೆ ಈಗಾಗಲೇ ಕೆಲವು ಕಡೆಗಳಲ್ಲಿ ಕಚೇರಿಗಳ ಆರಂಭವಾಗಿದೆ. ಆದರೆ ಸೂಕ್ತವಾದ ಜಾಗವನ್ನು ಗುರುತಿಸುವಂಥ ಕೆಲಸ ಆಗಿಲ್ಲ ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಯಾವುದೇ ನೆರವು ಸಿಕ್ಕಿಲ್ಲ. ಮತ್ತೊಂದು ಕಡೆ ಸಹಜವಾಗಿ ಗ್ಯಾರಂಟಿ ಕಾರಣಕ್ಕಾಗಿ ಸಾಕಷ್ಟು ಅಭಿವೃದ್ಧಿ ವಿಚಾರಗಳೇ ಕುಂಠಿತ ಆಗಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾವೆ. ಕೆಲವು ಶಾಸಕರುಗಳೇ ಸಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದು ಇದೆ. ಆದರೆ ಇದೇ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗಿರುವಂಥದ್ದು ಸಹಜವಾಗಿ ಇದೇ ಪ್ರಶ್ನೆಯನ್ನು ಕೂಡ ಉದ್ಭವಿಸುತ್ತೆ. ಗ್ಯಾರಂಟಿಯ ಕಾರಣಕ್ಕಾಗಿ ಸರ್ಕಾರ ಸಾಕಷ್ಟು ಕಡೆಗಳಲ್ಲಿ ಕೈ ಸುಟ್ಕೊಳ್ತಾ ಅನ್ನುವಂಥ ಪ್ರಶ್ನೆ. ಆದರೆ ಇಲ್ಲಿ ಏನು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಹೀಗಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಸಚಿವ ಸಂಪುಟ ಉಪಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು. ಹಿಂದೆ ಸೂಕ್ತವಾಗಿ ಜಾಗ ಅಥವಾ ಮತ್ತೊಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ, ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಚರ್ಚೆಗಳಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅಂತಿಮವಾಗಿ ಕ್ಯಾಬಿನೆಟ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅಂದ್ರ ಮೇಲೆ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ವಿಚಾರವೂ ಕೂಡ ಅಂತಿಮವಾಗುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಭವಿಷ್ಯ ಮುಖ್ಯ, ಅರ್ಥ ಆಯ್ತಾ? ಯಾರು ಲೆಕ್ಚರರ್ಸ್ ಯಾರು ಹೋಗಿ ಚಾಮರಾಜನಗರಕ್ಕೆ ಹೋಗಿ ತರಿಲ್ಲ, ಮಂಡ್ಯಕ್ಕೆ ಹೋಗಿ ತರಿಲ್ಲ. ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ, ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆಲ್ಲ ಇದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಜೆಷನ್ಸ್ ಬಂದಿದೆ. ಮಿನಿಸ್ಟರ್ಸ್ ಎಲ್ಲ ಅವ್ರವ್ರ ಒಪಿನಿಯನ್ ತಿಳಿಸಿದ್ದಾರೆ, ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಇಡ್ತೀನಿ, ಆಮೇಲೆ ನಿಮಗೆ ನಮ್ಮ ಲಾ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ. ನಮಗೆ ಮಕ್ಕಳು ಭವಿಷ್ಯ ಮುಖ್ಯ, ಅರ್ಥ ಆಯ್ತಾ? ಯಾರು ಲೆಕ್ಚರರ್ಸ್ ಯಾರು ಹೋಗಿ ಚಾಮರಾಜನಗರಕ್ಕೆ ಹೋಗಿ ತರಿಲ್ಲ, ಮಂಡ್ಯಕ್ಕೆ ಹೋಗಿ ತರಿಲ್ಲ. ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ, ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆಲ್ಲ ಇದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಜೆಷನ್ಸ್ ಬಂದಿದೆ. ಮಿನಿಸ್ಟರ್ಸ್ ಎಲ್ಲ ಅವ್ರವ್ರ ಒಪಿನಿಯನ್ ತಿಳಿಸಿದ್ದಾರೆ, ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಇಡ್ತೀನಿ, ಆಮೇಲೆ ನಿಮಗೆ ನಮ್ಮ ಲಾ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ.